ಈಗ ಸಚಿವರ ಖಾತೆ ಬದಲಾವಣೆ ಆಗಿದೆ. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಖಾತೆ ಟಚ್ ಮಾಡಿಲ್ಲ ಸಿಎಂ. ಜಲಸಂಪನ್ಮೂಲ ಸಚಿವರಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇವರ ಖಾತೆಯನ್ನ ಟಚ್ ಮಾಡಿಲ್ಲ. ಇವರ ಜೊತೆಗೆ ಬಿಸಿ ಪಾಟೀಲ್ ಅವರ ಖಾತೆನೂ ಕೂಡ ಟಚ್ ಆಗಿಲ್ಲ. ಎಸ್.ಟಿ. ಸೋಮಶೇಖರ್ ಅವರ ಖಾತೆನೂ ಕೂಡ ಬದಲಾವಣೆ ಆಗಿಲ್ಲ. ಬಿಜೆಪಿಯ ಕೆಲ ಹಿರಿಯ ಸಚಿವರಿಗೆ ಈ ಖಾತೆ ಮೇಲೆ ಕಣ್ಣಿತ್ತು. ಯಾಕಂದ್ರೆ ಒಂದು ಒಳ್ಳೆ ಖಾತೆ ಸಿಗಬೇಕು ಅಂತ ಹೇಳ್ತಿರ್ತಾರಲ್ಲ ಸಾಕಷ್ಟು ಜನ ಶಾಸಕರು ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಅಥವಾ ಸಂಪುಟಕ್ಕೆ ಸೇರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಇದು ಕೂಡ ಒಂದು ಒಳ್ಳೆ ಖಾತೆ ಅಲ್ವಾ. ಸೊ ಹೀಗಾಗಿ ಸಾಕಷ್ಟು ಜನ ಹಿರಿಯ ಸಚಿವರು ಈ ಖಾತೆ ಮೇಲೆ ಕಣ್ಣನ್ನ ಇಟ್ಟರು. ಖಾತೆ ಅದಲು ಬದಲಾದ್ರೆ ಜಲಸಂಪನ್ಮೂಲ ಸಿಗುವಂತ ವಿಶ್ವಾಸ ಕೆಲವರಲ್ಲಿತ್ತು. ಆದ್ರೆ ಕೊನೆಗೂ ಈಡೇರಿಲ್ಲ ಹಿರಿಯ ಸಚಿವರ ಆಸೆ. ಯಾಕೆಂದ್ರೆ ಆ ಖಾತೆನೇ ಬೇಕು ಅಂತ ಪಟ್ಟನ್ನ ಹಿಡಿದು ರಮೇಶ್ ಜಾರಕಿಹೊಳಿ ಅವರು ಆ ಖಾತೆಯನ್ನ ಪಡ್ಕೊಂಡಿದ್ರು. ಎಸ್.ಟಿ. ಸೋಮಶೇಖರ್ ಖಾತೆಯಲ್ಲೂ ಕೂಡ ಬದಲಾವಣೆ ಇಲ್ಲ. ಸಹಕಾರ ಸಚಿವರಾಗಿ ಮುಂದುವರಿತಾ ಇದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಸಾಹುಕಾರ್ ಬಿಟ್ಟು ಉಳಿದವರ ಖಾತೆ ಬದಲಾವಣೆ ಆಗಿದೆ. ಅಂದ್ರೆ ಬಿಸಿ ಪಾಟೀಲ್ ಅವರ ಖಾತೆನೂ ಹಂಗೆ ಇದೆ. ಕೃಷಿ ಖಾತೆ ಹೊಂದಿದ್ರು, ಆ ಒಂದು ಖಾತೆನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸುಧಾಕರ್ ಮನೆಯಲ್ಲಿ ಅಸಮಾಧಾನಿತರ ಸಭೆ. ಎಂಟಿಬಿ ನಾಗರಾಜ್ ಮತ್ತೆ ಗೋಪಾಲಯ್ಯ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇವರಿಬ್ರು ಪ್ರಮುಖವಾಗಿ ಗೋಪಾಲಯ್ಯ ವಿಚಾರಕ್ಕೆ ಫಸ್ಟ್ ಬಂದ್ರೆ ಆಹಾರ ಮತ್ತು ನಾಗರಿಕ ಪೂರೈಕಾ ಖಾತೆ ಇತ್ತು. ಅದು ಕೂಡ ಒಂದು ಒಳ್ಳೆಯ ಖಾತೆ ಆಗಿತ್ತು. ಆ ಒಂದು ಖಾತೆಯನ್ನ ಬದಲಾವಣೆ ಮಾಡಲಾಗಿರುವಂತ ಹಿನ್ನೆಲೆಯಲ್ಲಿ ಗೋಪಾಲಯ್ಯ ಅವರು ಸುಧಾಕರ್ ಅವರ ಮನೆಗೆ ಹೋಗಿದ್ರು. ಇನ್ನು ಎಂಟಿಬಿ ನಾಗರಾಜ್ ಅವರಿಗೆ ಅಬಕಾರಿ ಖಾತೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರಂತೆ. ತಮ್ಮ ಖಾತೆಗಳ ಬಗ್ಗೆ ಸಭೆಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಬಕಾರಿ ಖಾತೆಗೆ ಎಂಟಿಬಿ ನಾಗರಾಜ್ ಅವರು ಅಂದ್ರೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಗೋಪಾಲಯ್ಯಗೆ ಆಹಾರದ ಬದಲಿಗೆ ಸಕ್ಕರೆ ಮತ್ತೆ ತೋಟಗಾರಿಕೆಯನ್ನ ನೀಡಲಾಗಿದೆ. ತೋಟಗಾರಿಕೆನೂ ಕೂಡ ಉತ್ತಮವಾದಂತಹ ಒಂದು ಖಾತೆನೆ. ಆದ್ರೆ ನಾರಾಯಣಗೌಡ ಅವರ ಬಳಿ ಇದ್ದಂತ ತೋಟಗಾರಿಕಾ ಖಾತೆಯನ್ನ ಇವರಿಗೆ ಕೊಡಲಾಗಿರುವಂತದ್ದು. ಸುಧಾಕರ್ಗೆ ಕೇವಲ ಆರೋಗ್ಯ ಖಾತೆ ಮಾತ್ರ. ಆರೋಗ್ಯ ಖಾತೆನೂ ಕೂಡ ದೊಡ್ಡ ಖಾತೆನೆ, ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಖಾತೆ. ಯಾಕೆಂದ್ರೆ ಶ್ರೀರಾಮುಲು ಅಂತವರು ಕೂಡ ಒಂದೊಂದೇ ಖಾತೆಯನ್ನ ನಿರ್ವಹಿಸಿದ್ರು. ಇಲ್ಲಿ ಪ್ರಮುಖವಾಗಿ ಆರೋಗ್ಯ ಖಾತೆಯನ್ನ ಅವರಿಗೆ ಕೊಡುವಂತ ಸಂದರ್ಭದಲ್ಲೂ ಕೂಡ ನೆಕ್ಸ್ಟ್ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟೆ ಕೊಟ್ಟಿದ್ರು ಸುಧಾಕರ್ ಅವರಿಗೆ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೇಳ್ಬೇಕಾಗ್ ಬಂತು. ಎಲ್ಲೂ ಹೋದೆ ಮನೆಯಲ್ಲೇ ಇದ್ದು ಯಾರಿಗ್ ಬೇಕ್ರಿ